ಹಾಯ್ ಎಲ್ರಿಗೂ ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಟು ಮೈ ಚಾನಲ್ ಮನಸಾರೆ ಕನ್ನಡ. ನಾನಿವತ್ತು ಮಾತನಾಡೋದಕ್ಕೆ ಬಂದಿರೋದು ನಿಮಿಷದ ಬಗ್ಗೆ. ಈ ನಿಮಿಷ ಯಾರು ಗೊತ್ತಾ ನಿಮಗೆ? ಈ ನಿಮಿಷ ಅಂದರೆ ಯಾರು? ನಿಮಿ ಒಬ್ಬ ಚಕ್ರವರ್ತಿ. ನಿಮಿ ಒಂದು ಯಜ್ಞವನ್ನ ಮಾಡಿಸ್ಬೇಕಾಗಿರುತ್ತೆ. ಹಾಗಾಗಿ ವಸಿಷ್ಠ ಮುನಿಗಳನ್ನ ನಿಮಿ ಹೋಗಿ ಕೇಳ್ಕೊಳ್ತಾನೆ, ಯಜ್ಞವನ್ನ ಮಾಡ್ಕೊಡಿ ಅಂತ. ಆದ್ರೆ ವಸಿಷ್ಠ ಮುನಿಗಳಿಗೆ ಸ್ವರ್ಗದಲ್ಲಿ ಒಂದು ಪೂಜೆ ಇದ್ದಿದ್ರಿಂದ ಈ ಪೂಜೆಯನ್ನ ಮಾಡ್ಕೊಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ವಸಿಷ್ಠ ಮುನಿಗಳು ಹೇಳ್ತಾರೆ, ನಾನು ನಂತರ ಬಂದು ಪೂಜೆಯನ್ನ ಮಾಡ್ಕೊಡ್ತೀನಿ ಅಂತ ಹೇಳಿ ಹೊರಟೋಗ್ತಾರೆ. ಆಗ ಈ ನಿಮಿ ಏನ್ ಮಾಡ್ತಾನೆ, ಇನ್ನು ವಸಿಷ್ಠ ಮುನಿಗಳು ಯಾವಾಗ ಬರ್ತಾರೋ ಏನೋ ಅಂತ ಹೇಳಿ ಮತ್ತೊಬ್ಬ ಋಷಿಗಳನ್ನ ಕರೆದುಕೊಂಡು ಬಂದು ಈ ಯಾಗವನ್ನ ಪ್ರಾರಂಭ ಮಾಡ್ತಾನೆ. ಇನ್ನು ವಸಿಷ್ಠರು ಯಾವಾಗ ಬರ್ತಾರೋ ಏನೋ ಅಂತ ತಿಳಿದಂತಹ ನಿಮಿ ಏನ್ ಮಾಡ್ತಾನೆ, ಮತ್ತೊಬ್ಬ ಋಷಿಗಳನ್ನ ಕರ್ಕೊಂಡು ಬಂದು ಯಜ್ಞವನ್ನ ಪ್ರಾರಂಭ ಮಾಡ್ತಾನೆ. ಈ ಸಂದರ್ಭದಲ್ಲಿ ವಸಿಷ್ಠ ಮುನಿಗಳು ಅಲ್ಲಿಗೆ ಬರ್ತಾರೆ. ಬಂದು ನೋಡ್ತಾರೆ, ಯಜ್ಞ ಪ್ರಾರಂಭ ಆಗಿರುತ್ತೆ, ಯಜ್ಞ ನಡೀತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ವಸಿಷ್ಠ ಮುನಿಗಳು ಏನ್ ಮಾಡ್ತಾರೆ, ನಿಮಿಗೆ ಒಂದು ಶಾಪವನ್ನ ಕೊಡ್ತಾರೆ. ನಾನು ಬಂದು ಈ ಪೂಜೆಯನ್ನ ಈ ಯಜ್ಞವನ್ನ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಕೂಡ ನೀನು ಪ್ರಾರಂಭಿಸಿದ್ದೀಯಾ, ಹಾಗಾಗಿ ನೀನು ಸತ್ತೋಗುವಂತ ಶಾಪವನ್ನ ಕೊಡ್ತಾರೆ. ನಿಮಿ ಕೂಡ ಸಾಕಷ್ಟು ಯಜ್ಞವನ್ನ ಮಾಡಿ ಶಕ್ತಿಯನ್ನ ಪಡ್ಕೊಂಡಿದ್ರಿಂದ ನಿಮಿ ಕೂಡ ವಸಿಷ್ಠ ಮುನಿಗಳಿಗೆ ಶಾಪವನ್ನ ಕೊಡ್ತಾನೆ, ನೀವು ಕೂಡ ಸತ್ತು ಹೋಗಿ ಅಂತ. ಹಾಗಾಗಿ ಇಬ್ಬರಿಗೂ ಕೂಡ ಈ ಶಾಪ ಬರುತ್ತೆ, ಇಬ್ಬರಿಗೂ ಸಾವಿನ ಶಾಪ ದೊರೆಯುತ್ತೆ. ಆದ್ರೆ ಇನ್ನೂ ಕೂಡ ಯಜ್ಞ ಮುಗಿದಿಲ್ಲದೆ ಇದ್ದಿದ್ರಿಂದ ಈ ಮಿನಿ ಚಕ್ರವರ್ತಿಯ ಶವವನ್ನ ಇಟ್ಕೊಂಡು ಋಷಿಮುನಿಗಳು ಹೋಗಿ ಇಂದ್ರನ ಬಳಿ ಹೋಗಿ ಕೇಳ್ತಾರೆ. ಯಜ್ಞ ಇನ್ನೂ ಮುಗಿದೇ ಇದ್ದಿದ್ರಿಂದ ನಿಮಿ ಚಕ್ರವರ್ತಿಯ ಋಷಿಮುನಿಗಳು ನಿಮಿ ಚಕ್ರವರ್ತಿಯ ದೇಹವನ್ನ ರಕ್ಷಿಸಿ ಇಂದ್ರನ ಬಳಿ ಹೋಗಿ ಕೇಳ್ಕೊಳ್ತಾರೆ, ಇವನ ಆತ್ಮ ಈ ದೇಹಕ್ಕೆ ಬರಲಿ ಅಂತ ಹೋಗಿ ಕೇಳ್ಕೊಳ್ತಾರೆ. ಆದ್ರೆ ನಿಮಿ ಚಕ್ರವರ್ತಿ ಇಂದ್ರನ ಬಳಿ ಹೇಳ್ತಾನೆ. ಆಗ ನಿಮಿ ಚಕ್ರವರ್ತಿ ಇಂದ್ರನ ಬಳಿ ಹೇಳ್ತಾನೆ, ನನಗೆ ಈ ಭೂಲೋಕಕ್ಕೆ ಬರಲು ಇಷ್ಟ ಇಲ್ಲ, ಆದರೆ ನಾನು ಜೀವಶಕ್ತಿಗಳ ಕಣ್ಣುಗಳಲ್ಲಿ ವಾಸಿಸೋದಕ್ಕೆ ಇಷ್ಟಪಡ್ತೀನಿ, ಹಾಗಾಗಿ ನಾನು ಜೀವಶಕ್ತಿಗಳ ಕಣ್ಣುಗಳಲ್ಲಿ ಇರ್ತೀನಿ ಅಂತ ಹೇಳ್ತಾನೆ. ಅಂದಿನಿಂದ ನಾವು ನಿಮಿ ಚಕ್ರವರ್ತಿಯ ಹೆಸರನ್ನ ನಿಮಿಷವಾಗಿ ನೋಡ್ತಾ ಇದ್ದೀವಿ. ನೋಡಿದ್ರಲ್ಲ, ಮಾಹಿತಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು.